ಗುರುಜಿ ಸಂಸ್ಕಾರಗಳ ವಿಭಾಗ ಇವಾಗ ಏನು ಹೇಳ್ಕೊಡ್ತಿದ್ದೀರಾ? ಮಾತೃದೇವೋಭವ ಅಂತ ಆ ಜಗನ್ಮಾತೆಯ ಸ್ಮರಣೆ ಮಾಡ್ಕೊಂಡಿದ್ದೀವಿ. ಜಗನ್ಮಾತೆ ಮಾತೃ ಸ್ವರೂಪದಲ್ಲಿ ಕೂತಿರೋದ್ರಿಂದ ಇವತ್ತೆಲ್ಲರೂ ತಾಯಿಂದ್ರಿಗೆ, ನಿಮ್ಮ ತಾಯಿಂದ್ರಿಗೆ, ಸಾಕಿದ ತಾಯಿ ಆದರೂ ಸರಿ, ಸ್ವಂತ ತಾಯಿ ಆದರೂ ಸರಿ, ಅಥವಾ ತಾಯಿ ಸಮಾನ ಆದವರು ಸರಿ. ಯಾಕಂದರೆ ಕೆಲವರಿಗೆ ತಂದೆ ತಾಯಿ ಇರ್ತಾರೆ, ಕೆಲವ್ರಿಗೆ ಇರಲ್ಲ, ಕೆಲವರು ಚಿಕ್ಕ ವಯಸ್ಸು ಇರ್ತಾರೆ, ಕೆಲವರು ಅನಾಥರಾಗಿ ಬಿಟ್ಟು ಬಿಸಾಕ್ಬಿಟ್ಟು ತಾಯಿಂದ್ರು ಹೊಟ್ಟೋಗಿರ್ತಾರೆ. ಎಷ್ಟು ಜನ ಋಣಾನುಬಂಧ ರೂಪೇಣ ಅಂತ ಅಜ್ಜಿಯಿಂದ ಕೆಲವರು ತಾಯಿಯವ್ರ ತಾಯಿದ್ರು ಭಾಳ ಚೆನ್ನಾಗಿ ಮುದ್ದಾಗಿ ಸಾಕಿರ್ತಾರೆ. ಎಲ್ಲರಿಗೂ ಏನು ಗೊತ್ತಾ, ಮುದ್ದು ಜಾಸ್ತಿ ತಾಯಿಯವರ ತಾಯಿಂದ್ರೆ ಮೊಮ್ಮಕ್ಕಳನ್ನ ಭಾಳ ಚೆನ್ನಾಗಿ ನೋಡ್ಕೊಳ್ಳೋದು. ತಂದೆಯವ್ರ ತಾಯಿಂದ್ರು ಸ್ವಲ್ಪ ದಿಮಾಕು, ಗಂಡು ಮಗು ಆದರೆ ಚೆನ್ನಾಗಿ ನೋಡ್ಕೊತೀನಿ, ಇಲ್ಲದೆ ಇಲ್ಲ ಅನ್ನೋ ತೀರ ಇರುತ್ತೆ. ಕೆಲವರಿಗೆ ಅವ್ರಿಗೂ ಮುದ್ದಿರುತ್ತೆ, ಕೆಲವ್ರಿಗೆ ಇಲ್ಲ, ಕೆಲವರಿಗೆ ಸ್ವಾಭಿಮಾನ, ಕೆಲವರಿಗೆ ಬಿಂಕ, ಕೆಲವರಿಗೆ ಆ ಮಕ್ಕಳನ್ನೇ ನೋಡ್ಕೊಳ್ಳೋದು, ಮಕ್ಕಳನ್ನ ಅನ್ನೋದು. ಕೆಲವರು ಗಂಡು ಮಕ್ಕಳನ್ನೇ ಕೇರ್ ಮಾಡಲ್ಲ, 24 ಗಂಟೆ ಹೆಣ್ಮಕ್ಳನ್ನೇ ನೋಡ್ಕೊಳ್ಳೋದು, ಮೊಮ್ಮಕ್ಕಳನ್ನ, ಆ ಥರ ಇರುತ್ತೆ. ಅದಕ್ಕೆ ತಾಯಿಂದ್ರಾದವರು ನಿಜವಾಗಿ ಅವರಿಗೆ ಮುದ್ದಿನ ಮಕ್ಕಳು ಅಂತ ಕೆಲವರು ಕರೀತಾರೆ. ಅಂಥವರು ಅಲ್ಲದೆ ಬಯಸ್ಕೊಂಡಿರೋರು ಸರಿ ಅಥವಾ ಒಡಿಸ್ಕೊಂಡಿರೋರು ಸರಿ, ನಮ್ಮ ತಾಯಿ ಸರಿ ಇಲ್ಲ ಅನ್ಕೋಬಾರ್ದು. ಯಾವತ್ತಿದ್ರೂ ತಾಯಿ ಮಾತ್ರ ಹೇಳಿದ್ದೀನಿ, ಕೋಟಿ ಕೊಟ್ಟರು ಸಿಗಲ್ಲ ಮತ್ತೆ. ಅದರಿಂದ ಎಷ್ಟೇ ಆದರೂ ಅಕಸ್ಮಾತ್ ನಿಮಗೆ ತಂದೆ ಅಂದ್ರಿಲ್ವಾ, ಇನ್ನೊಬ್ಬನ ತಂದೆ ಅನ್ಬೋದು. ಅಣ್ಣ ತಮ್ಮಂದ್ರಿಲ್ವಾ, ಯಾರನ್ನಾದ್ರೂ ಅಣ್ಣ ಅಕ್ಕ ಅಣ್ಣ ತಂಗಿ ಅಂತ ಹೇಳ್ಬೋದು. ರೋಡಲ್ಲಿ ಬೀದಿಯವ್ರು ಹೋಗೋರೆಲ್ಲ ಎಲ್ಲರೂ ಹೇಳ್ತಾರೆ ಅಣ್ಣ ಅಕ್ಕ ಅಂತ, ಯಾರನ್ನೂ ಅಂತಾರೆ. ಹಾಗೆಲ್ಲ ಅನ್ನಬೇಡಿ, ಸಂಬಂಧ ಇದ್ದವ್ರಿಗೆ ಮಾತ್ರ ಅನ್ನಬೇಕು. ಇರೋ ಬರೋರ್ನೆಲ್ಲ ಅಂತ ಇದ್ರೆ ಭಿಕ್ಷದವರು ಅಂತಾರೆ. ಆ ಥರ ಪರಿವರ್ತನೆ ಮಾಡ್ಕೊಳ್ತಕ್ಕಂಥ ಜೀವನದಲ್ಲಿ ಯಾರನ್ನೇನಾದರೂ ಅನ್ಬಹುದು, ಆದರೆ ಹೆದ್ದು ತಾಯಿ ಮಾತ್ರ ಜನ್ಮದಲ್ಲಿ ಸಿಗಲ್ಲ. ಅದಕ್ಕೆ ಸಾಕಿದ್ದಾದರೂ ಸರಿ, ಋಣವನ್ನು ತೀರಿಸೋದಾದ್ರೂ ಸರಿ, ಮಾತೃ ಶಕ್ತಿಯನ್ನು ಕೊಟ್ಟಿರ್ತಕ್ಕಂಥ ಆ ತಾಯಿನ, ಆ ಶಕ್ತಿನೇ ಇವತ್ತು ನಿಮ್ಮನ್ನು ಕಾಪಾಡ್ತಾ ಇರೋದು. ಇಡೀ ಜಗತ್ತಲ್ಲಿ ನಾವುಗಳು ಏನೇ ಮಾಡಲಿ, ಒಬ್ರಿಗೆ ಕಣ್ಣಲ್ಲಿ ಶಕ್ತಿ, ಒಬ್ರಿಗೆ ಮೂಗಲ್ ಶಕ್ತಿ, ಒಬ್ರಿಗೆ ಯಾವುದೇ ಕಾರಣಕ್ಕೂ ಅಂಗಗಳ ಶಕ್ತಿ ಅಂತ ಅಂತೀವಿ. ಆದರೆ ಆ ಶಕ್ತಿಯನ್ನು ಹುಟ್ಟಿದಾಗ ಕೊಡ್ತಕ್ಕಂಥವಳು ಅವಳು. ಆ ಜೀವ ತುಂಬ್ತಾಳಲ್ಲ, ಆ ಜೀವ ತುಂಬಿದಾಗ ಶಕ್ತಿ ಬರೋದವಳು. 9 ತಿಂಗಳು ಹೆತ್ತೋಗಿದ್ದಾಳಲ್ಲ, ಆ ಋಣವನ್ನು ತೀರಿಸ್ಕೊಳ್ತಕ್ಕಂಥದ್ದು. ಆದರೆ ಎಷ್ಟೋ ಜನ ಋಣ ತೀರಿಸ್ಕೊಳ್ಳೋ ಹಬ್ಬ ಅಂದ್ಕೋಬೇಡಿದು, ತಾಯಿಯ ಶಕ್ತಿಯನ್ನು ಜ್ಞಾಪಿಸ್ಕೊಳ್ಳೋ ದಿನ. ಅವಳಿಗೆ ಅವಳ ಶಕ್ತಿಯನ್ನು ಅರಿವು ಮಾಡಬೇಕು. ಅದಕ್ಕೆ ಇವತ್ತಿಂದ ನೀವೆಲ್ಲ ಏನು ಮಾಡಬೇಕು, ನಮ್ಮ ಸಂಸ್ಕಾರದಲ್ಲಿ ಮೊದಲು ಹೇಳಿದ್ದೀನಿ, ಇವತ್ತು ಹೇಳ್ತಾ ಇದ್ದೀನಿ, ನಾಳೆನೂ ಹೇಳ್ತಾ ಇದ್ದೀನಿ, ಪ್ರತಿಯೊಬ್ಬ ಮನುಷ್ಯನಿಗೆ ಹುಟ್ಟಬೇಕಾದ್ರೆ ತಾಯಿಯಾದವಳು 15,000 ಹಾರ್ಸ್ ಪವರ್ನ ಕೊಡ್ತಾಳೆ. ಅಂದರೆ 15,000 ಕುದುರೆ ಬಲಗಳನ್ನು ಅವಳಿಂದ ಜನನವಾಗಿ ನಮ್ಮ ಶಕ್ತಿ ಸೇರತ್ತಂತೆ. ಅಷ್ಟು ಹಾರ್ಸ್ ಪವರು ಒಬ್ಬ ಮನುಷ್ಯನಿಗೆ ಕೊಟ್ಟಾಗ ಅವಳ ಅಕಸ್ಮಾತ್ ಎಷ್ಟೋ ಜನ ಮಕ್ಕಳನ್ನ ಹೆತ್ತರೂ ಎಲ್ರಿಗೂ ಅದೇ ಶಕ್ತಿಯನ್ನು ಕೊಡ್ತಾಳೆ. ಅಂದರೆ ಅವಳ ಹತ್ರ ಇನ್ನೆಷ್ಟು ಶಕ್ತಿ ಇರುತ್ತೆ. ಅದಕ್ಕೆ ಹೇಳೋದು, ಪ್ರತಿದಿನ ಇವತ್ತಿಂದ ತಾಯಿಂದ್ರಿಗೆ ನಮಸ್ಕಾರ ಮಾಡ್ಕೊಳ್ಳಿ. ದೂರ ಇರಲಿ, ಹತ್ತಿರ ಇರಲಿ, ಯಾವ ಕಾಲಕ್ಕಾದರೂ ಯಾವುದೋ ಊರಲ್ಲಿರಲಿ ಅಥವಾ ಇಲ್ಲದೇನೇ ಇರಲಿ, ಪ್ರತಿದಿನ ಕಾಲಿಗೆ ನಮಸ್ಕಾರ ಮಾಡಬೇಕು. ಆ ಕಾಲಿಗೆ ನಮಸ್ಕಾರ ಮಾಡೋಕ್ಕಾದ್ರೆ 2 ಹೆಬ್ಬೆಟ್ಟು ಅವ್ರದ್ದಿರುತ್ತೆ, ಕಾಲಿನ ಹೆಬ್ಬೆಟ್ಟುಗಳು. ಆ ಹೆಬ್ಬೆಟ್ಟಿಗೆ ಕರೆಕ್ಟಾಗಿ ನಿಮ್ಮ ತಲೆಯ ಭಾಗದ ಈ ಆಜ್ಞಾಚಕ್ರ ಅಂದರೆ ಕುಂಕುಮ ಇಡೋ ಮಧ್ಯದಲ್ಲಿ ಬೃಹ ಮಧ್ಯೆ ಅಂತ ಕರಿತೀವಿ, 2 ಹುಬ್ಬಿನ ಮಧ್ಯ ಜಾಗ, ಅದು ಆಕ್ಟಿವೇಶನ್ ಆಗಿ ಅಲ್ಲಿ ಮುಟ್ಟಿ ನಮಸ್ಕಾರ ಮಾಡಬೇಕು. ಸುಮ್ಮನೆ ಹಿಂಗೆ ಅನ್ಕೊಂಬಿಡೋದು, ಸುಮ್ಮನೆ ಕಾಟಾಚಾರಕ್ಕೆ ಹಿಂಗೆ ಅನ್ನೋದು, ಇದೆಲ್ಲ ನಾಟಕ ಮಾಡಬೇಡಿ, ಓವರ್ ಆ್ಯಕ್ಟಿಂಗ್ ಮಾಡಬೇಡಿ. ಗಂಡಸರು ಸಾಷ್ಟಾಗಿ ನಮಸ್ಕಾರ ಹಾಕಬೇಕು, ಅವಳು ಪೂರ್ವಕ್ಕೆ ನೋಡಿರಬೇಕು, ನೀವು ಪಶ್ಚಿಮಕ್ಕೆ ಋಣ ತೀರಿಸ್ಕೋಬೇಕು. ಅದರಿಂದ ಅವಳು ತಾಯಾದವಳು ಪೂರ್ವಕ್ಕೆ ನಿಲ್ಲಿಸ್ಬಿಟ್ಟು, ಅವಳು ಹೇಗಿರ್ತಾಳೋ ಅವಳನ್ನ ಪೂರ್ವ ನೋಡೋ ಥರ ನಿಲ್ಲಿಸ್ಬಿಟ್ಟು ನೀವು ನಮಸ್ಕಾರ ಮಾಡಬೇಕು. ನಮಸ್ಕಾರ ಮಾಡಬೇಕಾದ್ರೆ 2 ಹುಬ್ಬಿನ ಮಧ್ಯದಲ್ಲಿ ಆ ಬೃಹ ಮಧ್ಯೆ ಅಂತ ಆ ಕುಂಕುಮ ಇಟ್ಕೊಳ್ಳೋ ಜಾಗ ಸಾಷ್ಟಾಂಗವಾಗಿ 2 ಹೆಬ್ಬೆಟ್ಟು, ಕಾಲಿನ ಹೆಬ್ಬೆಟ್ಟು ಭಾಗಕ್ಕೆ ಚೋಕಿದ್ರೆ ಕರೆಂಟ್ ಹೆಂಗೆ ಎಳೆಯುತ್ತೆ ಗೊತ್ತಾ, 260 ಡಿಗ್ರಿ ಸ್ಪೀಡಲ್ಲಿ ಜರ್ರ ಇಲ್ಲೊಂಥರ ಆಗತ್ತೆ. ನಿಮ್ಮ ಆದಾಗ ಹಿಂಗೆ ಎತ್ತು ನೋಡಿದಾಗ ನಿಮ್ಮ ಆ್ಯಕ್ಟಿವೇಶನ್ ಎನರ್ಜಿ ಏನು, ಅಕಸ್ಮಾತ್ ತಾಯಿಗೆ ನಿಮ್ಮ ಮೇಲೆ ಚಿಂತೆ ಇರುತ್ತೆ ಅಥವಾ ನಿಮಗೆ ತಾಯಿ ಮೇಲಿರೋ ಮುದ್ದು ಚಿಂತೆ ಇರುತ್ತೆ, ಅವಳು ಗುರುವಾಗಿದ್ದಾಗ ಆ ಸಾಕ್ಷಿ ರೂಪ, ಆ ಚಿಂತೆ ಎಲ್ಲ ದೂರ ಆಗ್ಬಿಡುತ್ತೆ. ಅವಳಿಗೆ ನೆಮ್ಮದಿ ಬರುತ್ತೆ, ನಿಮಗೆ ಶಕ್ತಿ ಬರುತ್ತೆ, ನಿಮ್ಮ ಚಿಂತೆ ದೂರ ಆಗುತ್ತೆ, ಅವಳು ಕಷ್ಟ ಪರಿಹಾರ ಆಗುತ್ತೆ. ಆ ರೀತಿ ಒಬ್ರಿಗೊಬ್ರು ಆ್ಯಕ್ಟಿವೇಶನ್ ಎನರ್ಜಿ ಇಂಟ್ರಾಕ್ಷನ್ ಬರುತ್ತೆ. ಶಕ್ತಿ ಇಲ್ದಿದ್ದವನಿಗೆ, ಮಂತ್ರ ಇಲ್ದಿದ್ದವನಿಗೆ, ಮಂದವಾಗಿದ್ದವನಿಗೆ ಫುಲ್ ಆ್ಯಕ್ಟಿವೇಶನ್ ಎನರ್ಜಿ ಡಿಆಕ್ಟಿವ್ ಆಗುತ್ತೆ. ಆ ಡಿಆಕ್ಟಿವ್ ಆಗಿರೋ ಎನರ್ಜಿ ಬ್ಯಾಟ್ರಿ, ಡೆಡ್ ಬ್ಯಾಟ್ರಿ ಆಗಿರುತ್ತಲ್ಲ, ಆ್ಯಕ್ಟಿವೇಶನ್ ಶಾರ್ಟ್ ಆಗುತ್ತೆ. ಆದ್ದರಿಂದ ಪ್ರತಿಯೊಬ್ಬರು ಮನುಷ್ಯ ಜೀವನದಲ್ಲಿ ಒಂದ್ಸಲಿ ಸಾಯೋದ್ರೊಳಗೆ ಡಿಆಕ್ಟಿವ್ ಆಗಿಬಿಡ್ತಾನೆ. ತಾಯಿಂದ್ರೆ ಆ್ಯಕ್ಟಿವೇಶನ್ ಮಾತ್ರ ಯಾವತ್ತೂ ಇರುತ್ತೆ. ಎಲ್ಲರ ಮಕ್ಕಳ ಮೇಲೂ ಒಂದೇ ರೀತಿಯಾದ, ಒಂದು ಕಣ್ಣಿಗೆ ಒಂದು ಬೆಣ್ಣೆ, ಒಂದು ಸುಣ್ಣ ಅವಳಿದ್ರೂ ಸಹ ತಾಯಿನೇ. ಎಷ್ಟೋ ಜನಕ್ಕೆ ಗೊತ್ತಿದೆ, ಗೊತ್ತಿಲ್ಲ. ಆದರೂ ಮಾತೃದೇವೋಭವ ಅಂತ ಹೇಳ್ತಕ್ಕಂಥ ಇವತ್ತು ದಿನ ಎಲ್ಲರೂ ಹೋಗಿ ಆ ಮಾತೃ ವಾತ್ಸಲ್ಯನ, ಮಾತೃ ಶಕ್ತಿಯನ್ನು, ಜಗನ್ಮಾತ ಶಕ್ತಿಯನ್ನು ಸ್ಮರಣೆ ಮಾಡ್ಕೋಬೇಕು. ನಿಮ್ಮ ತಾಯಿಗೆ ನಮಸ್ಕಾರ ಮಾಡೋದನ್ನು ಮರೀದೆ ಎಲ್ಲರೂ ಹೋಗಿ ದೇವಸ್ಥಾನದಲ್ಲಿ ಇವತ್ತು ಗಣೇಶ ಸುಬ್ರಹ್ಮಣ್ಯನ ಮಾತ್ರ ಮರೀದೇ ಇರಬೇಡಿ. ಎಲ್ಲೇ ಇರಲಿ, ಹೇಗೆ ಇರಲಿ, ಕಾರ್ತಿಕೇಯ, ಸುಬ್ರಹ್ಮಣ್ಯ, ಷಣ್ಮುಖ ಎಲ್ಲ ಒಂದೇ. ನೀವೆಲ್ಲೇ ಆಗಲಿ, ಯಾವ ಊರಲ್ಲಿದ್ದೀರೋ ಗಣೇಶ ಸುಬ್ರಹ್ಮಣ್ಯ ಇವತ್ತು ದರ್ಶನ ಮಾಡ್ಕೊಳ್ಳಿ. ನೀವು ಅವರಿಬ್ಬರನ್ನ ದರ್ಶನ ಮಾಡಿಬಿಟ್ಟು ಮನೆಗೆ ಬಂದು ತಾಯಿ ನಮಸ್ಕಾರ ಮಾಡಿ, ಹಿಂಗಿರ್ತೀರಾ ಅಂದರೆ ಅಷ್ಟು ಶಕ್ತಿ ತುಂಬಿರುತ್ತೆ. ಇವತ್ತು ಸಂಸ್ಕಾರವೇ ಅದು. ತಾಯಿಯ ನಮಸ್ಕಾರ
ಇವತ್ತು ಸ್ಟಾರ್ಟ್ ಮಾಡ್ಬಿಟ್ಟು ನಾಳೆ ಬೆಳಗ್ಗೆ ತಿರುಗಿ ಯಥಾ ಪ್ರಕಾರ ಸ್ಟಾರ್ಟ್ ಮಾಡೋದಲ್ಲ. ಹೇಳಿದ್ದೀನಿ ಇವಾಗಲೇ, ಇವತ್ತಿನಿಂದ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರಿಂದ ಹಿಡಿದು ಪ್ರತಿಯೊಬ್ಬರು ನಿಮ್ಮ ತಾಯಿಯಿಂದ ನಮಸ್ಕಾರ ಮಾಡಿ. ಕೆಲವು ದೊಡ್ಡವರಾದ್ಮೇಲೆ ಏನೋ ಇನ್ಫೀರಿಯರಿಟಿ, ನಾನು ಹೋಗಿ ಎಲ್ಲರ ಮುಂದೆ ನಿಮ್ಮ ತಾಯಿ ನಮಸ್ಕಾರ ಮಾಡೋದು, ಪಕ್ಕದ ಮನೆಗೆ ಹೋಗಿ ಬೀದಿ ಬಿಕ್ಸ್ದೊಳ್ಳೆ ನಮಸ್ಕಾರ ಮಾಡು ಅಂತ ಹೇಳಿಲ್ಲ. ಪ್ರತಿಯೊಬ್ಬರು ತಿಳ್ಕೊಳ್ಳಿ, ನಿಮ್ಮ ತಾಯಿಂದರಿಗೆ ವಯಸ್ಸಾದರೂ ಎಷ್ಟು ಜನ ಸಂಸ್ಕಾರ ಅಂತ ಗೊತ್ತಾ? ಇವತ್ತು ಅಮೇರಿಕಾಲಾಗಲಿ ಇಲ್ಲಾಗಲಿ ಎಷ್ಟೋ ಜನ ಇವತ್ತು ಬಂದು ಆ ನಮಸ್ಕಾರ ಬಿಟ್ಟಿಲ್ಲ. ಅವ್ರ ತಾಯಿ ವಯಸ್ಸಾದ ತಾಯಿ ಪಾಪ ಟಿ ವಿ ಕೂತಿರ್ತಾರೆ ಅಥವಾ ದೇವ್ರ ಮನೇಲಿ ಜಪ ಮಾಡ್ತಿರ್ತಾರೆ. ದೊಡ್ಡ ಬಿಸ್ನೆಸ್ ಮ್ಯಾನ್ ಅವ್ನು ಹೋಗೋಕ್ಕೆ ಮೊದಲು ಅಮ್ಮ ಬರ್ತೀನಮ್ಮ ನಮಸ್ಕಾರ ಮಾಡ್ತಾರೆ. ಅದು ಸಂಸ್ಕಾರ. ಈ ಸಂಸ್ಕಾರದಲ್ಲಿ ಇದ್ರೇನೆ ನಿಮ್ಮ ಸಂಪ್ರದಾಯಗಳು ಚೆನ್ನಾಗಿರುತ್ತೆ. ಸಂಪ್ರದಾಯ ಚೆನ್ನಾಗಿದ್ರೆ ಈ ಜೀವಮಾನದಲ್ಲಿ ನೀವು ಚೆನ್ನಾಗಿರ್ತೀರ. ನೀವು ಚೆನ್ನಾಗಿದ್ರೆ ದೇಶ ಸುಭಿಕ್ಷ, ಎಲ್ರಿಗೂ ಒಳ್ಳೇದಾಗತ್ತೆ. ಒಳ್ಳೇದಾಗ್ಲಿ ಈ ಮುಖಾಂತರ ಅಂತ ಭಗವಂತನ ಕೃಪಾ ಕಟಾಕ್ಷ ಆಶೀರ್ವಾದ ಯಾವತ್ತೂ ಸದಾವಕಾಶ ನಿಮ್ಗೆ ಇರಲಿ ಅಂತ ಹೇಳ್ತಾ ಲೋಕ ಸಮಸ್ತ ಸುಖಿನೋ ಭವಂತು ಸನ್ಮಂಗಳಾನಿ ಭವಂತು. ಗುರುಜಿ, ಒಂದು ಮಾತಿದೆ, ಜನಜನಿತ ಮಾತು, ತಾಯಿಗಿಂತ ದೇವರಿಲ್ಲ ಅಂತ. ಖಂಡಿತವಾಗ್ಲೂ ಸತ್ಯ. ನೀವು ಹೇಳಿದ್ರಿ ಇವತ್ತು ತಾಯಿಯನ್ನ ನಾವೆಲ್ಲರೂ ಪುರಸ್ಕರಿಸಬೇಕು. ಇನ್ಮೇಲೆ ಅದು ಪ್ರತಿದಿನ ಒಂದಿನಕ್ಕೆ ಸೀಮಿತವಾಗಿರಬಾರ್ದು. ಮಹಾಶಕ್ತಿಯ ಸ್ವರೂಪಿ ಮಹಾತಾಯಿ ಅಂತ ಹೇಳಿದ್ದೀರಾ. ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಹೀಗೆ ಮಾರ್ಗದರ್ಶನವನ್ನ ಸದಾಕಾಲ ನೀಡ್ತಾ ಇರಬೇಕು ಅಂತ ಆಶಿಸ್ತಾ ಧನ್ಯವಾದಗಳು ಗುರುಜಿ. ವೀಕ್ಷಕರೇ, ಮತ್ತಷ್ಟು ಮಗದಷ್ಟು ಮಾಹಿತಿ ಪಡಿಬೇಕಂದ್ರೆ ನಾಳೆ ನಮ್ಮನ್ನು ಭೇಟಿ ಆಗ್ಲೇಬೇಕು ಅಂತ ಹೇಳ್ತಾ, ಎಷ್ಟೊತ್ತಿಗೆ ತಿಳಿದೇ ಇದೆ 9 ಗಂಟೆಗೆ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮದಲ್ಲಿ ಹೋಗ್ಬರೋದಾ? ನಮಸ್ಕಾರ.